ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಚತುರ್ಭುಜಗಳು ಅಧ್ಯಾಯದ 17ನೇ ಪ್ರಶ್ನೆಯನ್ನ ಗಮನಿಸಿ. ಸಮಾಂತರ ಚತುರ್ಭುಜದ ಪಾರ್ಶ್ವ ಕೋನಗಳ ಕೋನಾರ್ಧಕಗಳು ಛೇದಿಸಿದಾಗ ಉಂಟಾಗುವ ಕೋನ. ಆಯ್ಕೆ ಎ 30 ಡಿಗ್ರಿ, ಆಯ್ಕೆ ಬಿ 45 ಡಿಗ್ರಿ, ಆಯ್ಕೆ ಸಿ 60 ಡಿಗ್ರಿ, ಆಯ್ಕೆ ಡಿ 90 ಡಿಗ್ರಿ. ಸೊ ಒಂದು ಸಮಾಂತರ ಚತುರ್ಭುಜವನ್ನ ತೆಗೆದುಕೊಂಡ್ರೆ ಒಂದು ಸಮಾಂತರ ಚತುರ್ಭುಜವನ್ನ ತೆಗೆದುಕೊಂಡ್ರೆ ಸೊ ಇಲ್ಲಿ ಉದಾಹರಣೆಗೆ ಕೋನ ಎ ಬಿ ಸಿ ಡಿ. ಓಕೆ, ಸೊ ಇಲ್ಲಿ ಎ ಮತ್ತು ಬಿ ಗಳು ಪಾರ್ಶ್ವ ಕೋನಗಳು ಅಂತ ಆದ್ರೆ ಸೊ ಇಲ್ಲಿ ಪಾರ್ಶ್ವ ಕೋನಗಳ ಮೊತ್ತ ಏನಿರತ್ತೆ ಹೇಳಿ 180 ಡಿಗ್ರಿ ಆಗಿರುತ್ತೆ. ಓಕೆ, ಸೊ ಇಲ್ಲಿ ಕೋನಾರ್ಧ ರೇಖೆಗಳು ಏನ್ ಮಾಡತ್ತೆ, ಒಂದು ಕೋನವನ್ನ ಎರಡು ಸಮಾನ ಭಾಗಗಳನ್ನಾಗಿ ವಿಭಾಗಿಸತ್ತೆ ಅಲ್ವಾ. ಸೊ ಹಾಗಾದ್ರೆ ಎ ಕೋನಾರ್ಧಕವನ್ನ ತಗೊಂಡ್ರೆ ಸೊ ನೋಡಿ ಇಲ್ಲಿ ಕೋನಾರ್ಧಕ. ಓಕೆ, ಸೊ ಇಲ್ಲಿ ಇದನ್ನ ಎಕ್ಸಾಕ್ಟ್ ಆಗಿ ಡಿವೈಡ್ ಮಾಡಿದ್ರೆ ಸೊ ಏನಾಗುತ್ತೆ, ಇಲ್ಲಿ ಕೋನ ಎ ಇದು ಏನಾಗತ್ತೆ ಹೇಳಿ, ಎಕ್ಸಾಕ್ಟ್ ಹಾಫ್ ಅಲ್ವಾ, ಡಿವೈಡ್ ಆಗತ್ತೆ. ಸೊ ಅಂದ್ರೆ ಇದೆಷ್ಟಾಗತ್ತೆ ಹೇಳಿ, ಇಲ್ಲೂ ಕೂಡ ಅಷ್ಟೇ. ಈ ಕೋನ ಎಷ್ಟಿರುತ್ತೋ ಈ ಕೋನನು ಕೂಡ ಅಷ್ಟೇ ಇರುತ್ತೆ ಅಲ್ವಾ. ಸೊ ಕೋನ ಎ ಇಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ, ಹಾಫ್ ಇಂಟು ಕೋನ ಎ ಆಗತ್ತೆ, ಪ್ಲಸ್ ಬಿ ಕೋನ ಏನಾಗತ್ತೆ, ಹಾಫ್ ಇಂಟು ಕೋನ ಬಿ ಆಗತ್ತೆ ಅಲ್ವಾ. ಸೊ ಈಸ್ ಈಕ್ವಲ್ ಟು ಡಿವೈಡೆಡ್ ಬೈ 2. ಓಕೆ, ಸೊ ಇಲ್ಲಿ ಈ ಕೋನ ಅಂದ್ರೆ ಏನಾಯ್ತು, ಒಂದ್ ಸೆಕೆಂಡ್. ಸೊ ಇಲ್ಲಿ ಕೋನ ಎ ಇಸ್ ಈಕ್ವಲ್ ಟು ಕೋನ ಎ ನ ಅರ್ಧ ಭಾಗ ಅಲ್ವಾ. ಸೊ ಕೋನ ಎ ನ ಅರ್ಧ ಭಾಗ ಅಂದ್ರೆ ಏನಾಯ್ತು, ಹಾಫ್ ಆಫ್ ಎ ಆಯ್ತು. ಕೋನ ಬಿ ನ ಅರ್ಧ ಭಾಗ ಏನಾಯ್ತು, ಹಾಫ್ ಆಫ್ ಬಿ ಆಯ್ತು. ಸೊ ಅರ್ಧ ಕೋನಗಳ ಮೊತ್ತ ಅಲ್ವಾ. ಸೊ ಇಲ್ಲಿ ನಾವೇನ್ ಮಾಡ್ಬೇಕು, ಈ ಸಮೀಕರಣಕ್ಕೆ 2ರಿಂದ ಭಾಗಿಸ್ಬೇಕು. ಸೊ ಆಗ ಏನ್ ಬರುತ್ತೆ, ಕೋನ ಎ 1/2 ಪ್ಲಸ್ ಕೋನ ಬಿ 1/2 ಈಸ್ ಈಕ್ವಲ್ ಟು 180 ಡಿಗ್ರಿ ಡಿವೈಡೆಡ್ ಬೈ 2. ಸೊ ಈ ಸಮೀಕರಣವನ್ನ ನಾವು 2ರಿಂದ ಭಾಗಿಸಿದೇವೆ, ಆವಾಗ ನಮ್ಗೆ ಕೋನ ಹಾಫ್ ನ ಮೊತ್ತ ಸಿಗತ್ತೆ. ಓಕೆ, ಸೊ ಇಲ್ಲಿ ಹಾಫ್ ಕೋನ ಎ ಪ್ಲಸ್ ಹಾಫ್ ಕೋನ ಬಿ ಈಸ್ ಈಕ್ವಲ್ ಟು 180 ಡಿಗ್ರಿ ಡಿವೈಡೆಡ್ ಬೈ 2. ಸೊ ಹಾಗಾದ್ರೆ 1/2 ಎ ಪ್ಲಸ್ 1/2 ಬಿ ಈಸ್ ಈಕ್ವಲ್ ಟು ಏನಾಗುತ್ತೆ, 90 ಡಿಗ್ರಿ. ಅಂದ್ರೆ ಕೋನ ಎ ದ ಅರ್ಧ ಭಾಗ ಪ್ಲಸ್ ಕೋನ ಬಿ ದ ಅರ್ಧ ಭಾಗ ಅಂದ್ರೆ ಈ ಭಾಗ ಅಲ್ವಾ. ಸೊ ಕೋನ ಎ ದ ಅರ್ಧ ಭಾಗ, ಕೋನ ಬಿ ದ ಅರ್ಧ ಭಾಗ. ಸೊ ಇದು 2ರ ಮೊತ್ತ ಏನಾಯ್ತು ಹೇಳಿ, 90 ಡಿಗ್ರಿ ಆಗುತ್ತೆ ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ಇದೊಂದು ತ್ರಿಭುಜ ಆದ್ರೆ ಸೊ ಈ ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟಿರತ್ತೆ, 180 ಡಿಗ್ರಿ ಆಗಿರುತ್ತೆ. ಸೊ ಇದು 2 ಮೊತ್ತ 90 ಡಿಗ್ರಿ ಬಂದಿದೆ. ಸೊ ಪ್ಲಸ್ 90 ಟೋಟಲ್ ಏನಾಗತ್ತೆ ಹೇಳಿ, 180 ಡಿಗ್ರಿಗೆ ಸಮನಾಗತ್ತೆ. ಹಾಗಾದ್ರೆ ಈ ಕೋನ ಎಷ್ಟಿರ್ಬೇಕು, 90 ಡಿಗ್ರಿ ಆಗಿರ್ಲೇಬೇಕು. ಓಕೆ, ಹಾಗಾದ್ರೆ ಇಲ್ಲಿ ಆಯ್ಕೆಯನ್ನ ಗಮನಿಸಿದ್ರೆ ಇಲ್ಲಿ ಪಾರ್ಶ್ವ ಕೋನಗಳು ಕೋನಾರ್ಧಕಗಳು ಛೇದಿಸಿದಾಗ ಉಂಟಾಗುವಂತ ಕೋನ ಏನಾಗತ್ತೆ ಹೇಳಿ, 90 ಡಿಗ್ರಿ ಆಗತ್ತೆ. ಸೊ ಕೋನ 90 ಡಿಗ್ರಿ, ಹಾಗಾಗಿ ಡಿ ಆಯ್ಕೆ ಸರಿ ಆಗತ್ತೆ. ಓಕೆ, ಥ್ಯಾಂಕ್ ಯು.